ನಾಗರಿಕರಿಗೆ ಆಗತಕ್ಕಂತ ದೌರ್ಜನ್ಯಗಳನ್ನ ತಡೆ ಹಿಡಿಬೇಕಾದ್ರೆ ಸರ್ಕಾರದ ಸವಲತ್ತುಗಳು ಏನದಾವು, ಏನ್ ಮಾಡ್ಬೇಕು ಅನ್ನೋದು. ಇಡೀ ನಮ್ಮ ಕರ್ನಾಟಕದಾದ್ಯಂತ ತಹಸೀಲ್ದಾರ್ ಆಫೀಸ್, WDC ಆಫೀಸ್ ನಾವು ಎಲ್ಲ ನಮಸ್ಕಾರ ವೀಕ್ಷಕರೇ, SN TV ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂ ಗುಡಿ. ಧಾರವಾಡ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ ಇವರ ವತಿಯಿಂದ ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದೌರ್ಜನ್ಯ ತಡೆ ದಿನಾಚರಣೆ ನಿಮಿತ್ತ ಹಿರಿಯ ನಾಗರಿಕರ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶ್ವಸಂಸ್ಥೆಯ ಅಧ್ಯಯನದಂತೆ ಹಿರಿಯ ನಾಗರಿಕರ ದೌರ್ಜನ್ಯಗಳನ್ನು ತಡೆಗಟ್ಟುವ ಕುರಿತು ಪ್ರತಿ ವರ್ಷ ಜೂನ್ 15ರಂದು ದೌರ್ಜನ್ಯ ತಡೆ ದಿನಾಚರಣೆ ಆಚರಿಸಿ ಹಾಗೂ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮದ ಅಂಗವಾಗಿ ಈ ವರ್ಷ ದಿನಾಂಕ 16/6/2025ರಂದು ಸೋಮವಾರ ರಾಜ್ಯಾದ್ಯಂತ ಹಿರಿಯ ನಾಗರಿಕರ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ನಡೆಸಲು ನಿರ್ಧರಿಸಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯದ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಹುಬ್ಬಳ್ಳಿಯ ಕಾರ್ಯಾಧ್ಯಕ್ಷರಾದ ಗುರುಬಸಪ್ಪ ಚನ್ನಬಸಪ್ಪ ಅರಳಿಯವರು ಮಾತನಾಡಿ, ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರರ ದೌರ್ಜನ್ಯ ತಡೆ ದಿನಾಚರಣೆಯ ಕಾರ್ಯಕ್ರಮದ ಬಗ್ಗೆ ವಿವರಣೆ ನೀಡಿದರು. ನಾನು ಗುರುಬಸಪ್ಪ ಚನ್ನಬಸಪ್ಪ ಅರಳಿ, ಸಾಕೇನ್ ಧಾರವಾಡ. ನಮ್ಮ ರಾಜ್ಯದ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ ಇಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈಗ ನಿನ್ನೆ ದಿನಾಂಕ 15ರಂದು ದೌರ್ಜನ್ಯ ಹಿರಿಯ ನಾಗರಿಕ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ದಿನಾಚರಣೆ ಇರುತ್ತೆ. ಅದನ್ನ ಪ್ರತಿ ಸಲ ನಡೆಸ್ಕೊಂತ ಬಂದಿದ್ದೇವೆ. ಈ ಸಲ ಸಾರ್ವಜನಿಕವಾಗಿ ಅದನ್ನ ನಡೆಸ್ತಾ ಇದ್ದೇವೆ. ಇಡೀ ನಮ್ಮ ಕರ್ನಾಟಕದಾದ್ಯಂತ ತಹಸೀಲ್ದಾರ್ ಆಫೀಸ್, WDC ಆಫೀಸ್ ನಾವು ಎಲ್ಲ ಮಾನ್ಯ ಮುಖ್ಯಮಂತ್ರಿಗೆ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಮತ್ತು ಸಿದ್ದರಾಮಯ್ಯಜಿ ಅವರಿಗೆ ಜಿಲ್ಲಾಧಿಕಾರಿ ಮುಖಾಂತರ, ತಹಸೀಲ್ದಾರ್ ಮುಖಾಂತರ ನಮ್ಮ ಬೇಡಿಕೆಗಳು ಮನವಿ ಸಲ್ಲಿಸಿದ್ದೇವೆ. ಮತ್ತು ನಮ್ಮ ಹಿರಿಯ ನಾಗರಿಕರಿಗೆ ಈ ರಾಷ್ಟ್ರದ ಸಂಪತ್ತು ಎಂದು ಘೋಷಣೆ ಆಗಬೇಕು ಮತ್ತು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು. ಎರಡನೇದ್ದು, ಎಲ್ಲ ಹಿರಿಯ ನಾಗರಿಕರು, ಈ ದೇಶದಲ್ಲಿ 20 ಕೋಟಿ ಹಿರಿಯ ನಾಗರಿಕರು ಇದಾರೆ. ನಮ್ಮ ಕರ್ನಾಟಕದಲ್ಲಿ 80 ಲಕ್ಷ ಹಿರಿಯ ನಾಗರಿಕರು ಇದಾರೆ. ಇವರಿಗೆ ವೈದ್ಯಕೀಯ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಕೌಂಟರು, ಅವರಿಗೆ ಪ್ರತ್ಯೇಕ ವೈದ್ಯರು ಅವರಿಗೆ ಚಿಕಿತ್ಸೆ ನೀಡಿ ಎಲ್ಲ ಔಷಧೋಪಚಾರಗಳನ್ನು ನೀಡಬೇಕು. ಅದೇ ರೀತಿ ಬಸ್ನಲ್ಲಿ ಪುರುಷರಿಗೆ ಸೀಟು 2 ಇದೆ, ಕೊಡ್ತಾ ಇಲ್ಲ. ಅದರ ಸೀಟ್ 4 ಮಾಡಬೇಕು. ಇದು ನಮ್ಮದು ಬೇಡಿಕೆ. ಮತ್ತೆ ಬ್ಯಾಂಕಿನಲ್ಲಿ, ಪೊಲೀಸ್ ಸ್ಟೇಷನ್ನಲ್ಲಿ ಹಿರಿಯ ನಾಗರಿಗೆ ಪ್ರತ್ಯೇಕ ಕೌಂಟರ್ ಮಾಡ್ಬೇಕಂತ ವಿನಂತಿ. ಮತ್ತೆ ಹಿರಿಯ ನಾಗರಿಕರಿಗೆ, ಪ್ರತಿಯೊಬ್ಬ ಹಿರಿಯ ನಾಗರಿಕ ಈಗಿನ ಕಾಲಮಾನದಲ್ಲಿ ಅವ ಬದುಕಬೇಕಂದ್ರೆ 10,000 ರೂಪಾಯಿ ವರಮಾನ ಬೇಕು. 10,000 ರೂಪಾಯಿ. ಅದಕ್ಕೆ ಆ 10,000 ರೂಪಾಯಿ ನಾವು ಜೀವನ ಗೌರವ ಅಭಿಯಾನ ಇದು ಭಾರತದಾದ್ಯಂತ ನಡೀತಾ ಇದೆ. ಇದಕ್ಕೆ ಮೋದಿಜಿ ಅವರಿಗೆ ಈಗಾಗಲೇ ಸಾಕಷ್ಟು ಸಭೆನೂ ಆಗಿದೆ. 10,000 ರೂಪಾಯಿ ಅಂದ್ರೆ ಕೇಂದ್ರ ಸರ್ಕಾರ 5,000 ಕೊಟ್ಟರೆ ರಾಜ್ಯ ಸರ್ಕಾರ 5,000 ಕೊಡ್ತಾರೆ. ಆದ್ದರಿಂದ ಇದು ಒಂದು ನಮ್ಮದು ಮುಖ್ಯವಾದ ಬೇಡಿಕೆ. ಇನ್ನು ಹಿರಿಯ ನಾಗರಿಕರು ಅಂದ್ರೆ ನಿವೃತ್ತಿ ನೌಕರರ 7ನೇ ವೇತನದ 2ನೇ ಭಾಗವನ್ನು ಸರ್ಕಾರ ತಡೆ ಹಿಡಿದೈತಿ. ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕಂತ ವಿನಂತಿ. ಮತ್ತೆ ಈ ವೃದ್ಧಾಪ್ಯ ವೇತನ 600 ರೂಪಾಯಿ ಹಾಗೂ 1,200 ರೂಪಾಯಿ ಇತ್ತು. ಅದ ವಾರ್ಷಿಕ ಆದಾಯ ಮಿತಿ 1,20,000 ಇತ್ತು. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಂದ ಮೇಲೆ, ಇವರು ಸರ್ಕಾರ ರಚನೆ ಆದ್ಮೇಲೆ ಕೇವಲ ಆದಾಯ ಮಿತಿ ವಾರ್ಷಕ್ಕೆ 33,000 ಮಾಡಿದ್ರು. ಆ 33,000ರಿಂದ 1,20,000 ಅವ್ರ ಇನ್ ಬಿಟ್ವೀನ್ದಾಗ ಯಾರ್ಯಾರು ಪೆನ್ಷನ್ ಅವ್ರನ್ನೆಲ್ಲ ತಡೆ ಹಿಡಿದಾರ. ಅವರೆಲ್ಲ ಬೀದಿ ಪಾಲಾಗ್ಯಾರ. ನಮ್ಮ ಸಂಘಕ್ಕೆ ಬಂದು ಎಲ್ಲರೂ ಕಣ್ಣೀರು ಹಾಕಿ ಅಳ್ತಾ ಇದಾರೆ. ಅದಕ್ಕೆ ದಯಮಾಡಿ ಆ 33,000 ಆದಾಯ ಮಿತಿ, ವಾರ್ಷಿಕ ಆದಾಯ ಮಿತಿಯನ್ನು 1,20,000ಕ್ಕೆ ಏರಿಸಬೇಕಂತ ನಮ್ಮದು ಮುಖ್ಯವಾದ ಬೇಡಿಕೆ. ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಸುನಂದಾ ಬೆನ್ನೂರ್ ಅವರು ಮಾತನಾಡಿ, ಹಿರಿಯ ನಾಗರಿಕರ ಮೇಲೆ ಆಗುವಂತಹ ದೌರ್ಜನ್ಯ ತಡೆ ಜಾರಿಗೆ ಬಂದು ತುಂಬಾ ದಿನವಾಯಿತು. ಆದರೆ ಯಾರೂ ಕೂಡ ಸಹಾಯ ಮಾಡಿಲ್ಲ ಮತ್ತು ಅದರ ಬಗ್ಗೆ ಯೋಚನೆಯೂ ಕೂಡ ಮಾಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ನನ್ನ ಹೆಸರು ಸುನಂದಾ ಬೆನ್ನೂರ್ ಅಂತೇಳಿ.
ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ ಇದರ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ನಾವು ಇವತ್ತು ಈ ಪ್ರತಿಭಟನೆಯನ್ನ ಈ ಮನವಿ ಸಲ್ಲಿಸುವ ವಿಚಾರ ಏನಂತಂದ್ರೆ ಹಿರಿಯ ನಾಗರಿಕರ ಮೇಲೆ ಆಗತಕ್ಕಂತ ದೌರ್ಜನ್ಯ ತಡೆಯ ದಿನಾಚರಣೆ ಜಾರಿಗೆ ಬಂದು ತುಂಬಾ ದಿನ ಆಯ್ತು. ಆದ್ರೆ ಯಾರು ಅದರ ಬಗ್ಗೆ ಇನ್ನೂವರೆಗೂ ಸಹಾಯ ಮಾಡಿಲ್ಲ, ಅದರ ಬಗ್ಗೆ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ನಾವು 5 ವರ್ಷದಿಂದ ನಮ್ಮ ಕಚೇರಿಯಲ್ಲಿನ ನಾವು ಏನ್ ಮಾಡ್ತಾ ಇದ್ವಿ, ಈ ದೌರ್ಜನ್ಯ ತಡೆ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ವಿ. ಆದ್ರೆ ಈ ವರ್ಷ ಬರ್ಬರ್ತಾ ಹೆಚ್ಚಾಗಿ ದೌರ್ಜನ್ಯಗಳು ನಡೀತಿರೋದ್ರಿಂದ ಈ ವರ್ಷ ನಮ್ಮ ರಾಜ್ಯದ ಎಲ್ಲ ತಾಲೂಕುಗಳು ಎಲ್ಲೆಲ್ಲ ನಮ್ಮ ಶಾಖೆ ಅದಾವು ಆ ತಾಲೂಕುಗಳಲ್ಲಿ ಅಧಿಕಾರಿಗಳಿಗೆ, ತಹಸೀಲ್ದಾರ್ಗೆ ಮನವಿ ಕೊಡುವುದು, DC ಅವರಿಗೆ ಮನವಿ ಕೊಡುವುದನ್ನ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡೇವಿ. ನಮ್ಮ ಬೇಡಿಕೆಗಳು ಏನಂತಂದ್ರೆ ಹಿರಿಯ ನಾಗರಿಕರಿಗೆ ಆಗತಕ್ಕಂತ ದೌರ್ಜನ್ಯಗಳನ್ನ ತಡೆ ಹಿಡಿಬೇಕಾದ್ರೆ ಸರ್ಕಾರದ ಸವಲತ್ತುಗಳು ಏನದಾವು, ಏನ್ ಮಾಡ್ಬೇಕು ಅನ್ನೋದು, ಇವರ ಬಗ್ಗೆ ಇದನ್ನ ಸರ್ಕಾರದವರು ಎಚ್ಚೆತ್ತುಕೊಂಡು ಅವರ ಸಮಸ್ಯೆಗಳನ್ನ ಬಗೆಹರಿಸ್ಬೇಕನ್ನೋದು ಒಂದು. ಇನ್ನೊಂದು, ಎಲ್ಲಾ ಹಿರಿಯ ನಾಗರಿಕರಿಗೆ ಈಗ ಬರ್ತಕ್ಕಂತ ಪಿಂಚಣಿಯನ್ನ ಬಂದ್ ಮಾಡ್ಯಾರ. ಯಾಕಂದ್ರ 33,000 ಪಿಂಚಣಿ ಉತ್ಪನ್ನ ಸರ್ಟಿಫಿಕೇಟ್ ಇದ್ದವರಿಗೆ ಮಾತ್ರ ಪೆನ್ಷನ್ ಕೊಡಕತ್ತಾರ. 1,20,000 ರೂಪಾಯಿ ಜಾರಿಗೆ ಇತ್ತು, ಅದನ್ನ ಈಗ ಬಂದ್ ಮಾಡಿ ಎಲ್ಲಾ ಹಿರಿಯ ನಾಗರಿಕರು ಬಹಳ ಜನ ಬೀದಿಗೆ ಬಂದಾರ. ಅವ್ರಿಗೆ ಪೆನ್ಷನ್ ಕೊಡ್ಬೇಕು, 5,000 ರೂಪಾಯಿ ಕೊಡ್ಬೇಕಂತ ನಮ್ಮ ಬೇಡಿಕೆ ಐತಿ. ಮತ್ತ ಅದೇ ರೀತಿ ಎಲ್ಲಾ ಪೊಲೀಸ್ ಸ್ಟೇಷನ್ದಲ್ಲಿ ನಮ್ಮದೇ ಆದಂತ ಒಂದು ಹಿರಿಯ ನಾಗರಿಕರ ಸೆಲ್ಲನ್ನ ತಯಾರು ಮಾಡಬೇಕು. ನಮ್ಮದೇ ಆದಂತದ್ದು ಒಂದು ಮಂತ್ರಾಲಯ ಇರಬೇಕು, ನಮ್ಮದೇ ಆದಂತದ್ದು ಒಂದು ಭವನ ಬೇಕು. ಎಲ್ಲರಿಗೂ ಭವನಗಳದಾವು, ಬಾಲ ಭವನ ಐತಿ, ಶಿಕ್ಷಕರ ಭವನ ಐತಿ, ಎಲ್ಲರಿಗೂ ಭವನ ಅದಾವು. ಹಿರಿಯ ನಾಗರಿಕರ ಬಗ್ಗೆ ಭವನಗಳು ಇಲ್ಲ. ಅವರು ರೈಲ್ವೆ ಸ್ಟೇಷನ್ ಫುಟ್ಪಾತ್ ಮೇಲೆ ಕುಂತು ಕಾಲ ಕಳೀತಾರ. ಅಂತವ್ರಿಗೆ ನಾವೇನ್ ಮಾಡ್ಬೇಕಾಗೈತಿ, ಒಂದು ಭವನ ಕಟ್ಕೊಡ್ಬೇಕು ಅಂತ ತಿಳ್ಕೊಂಡು ನಾವು ಇದನ್ನ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೇವೆ. 5,000 ರೂಪಾಯಿ ತಪ್ಪದೆ ಕೊಡಬೇಕು. ಹಿರಿಯ ನಾಗರಿಕರ ಮಹಿಳೆಯರಿಗೆ ಮಾತ್ರ ನೀವು ಬಸ್ ಪ್ರಯಾಣವನ್ನ ಉಚಿತವಾಗಿ ಮಾಡಿರಿ. ಹಿರಿಯ ನಾಗರಿಕರಿಗೆ ಅದನ್ನು ಕೂಡ ಬಸ್ ಪ್ರಯಾಣ ಉಚಿತ ಕೊಡ್ಬೇಕಂತ ನಮ್ಮ ಬೇಡಿಕೆ ಇದೆ. ಯಾಕಂದ್ರೆ 50% ಮಹಿಳೆಯರಿಗೆ ಆಗ್ಲೇ ಕೊಟ್ಟು ಬಿಟ್ಟಿರಿ. ಅದ್ರಾಗ 30% ಜನ ಅಂಗವಿಕಲರದಾರ. ಭಾಳ ಜನ ಅದಕ್ಕೆ ಅವ್ರಿಗಾಗೆ ಮತ್ತೊಬ್ಬರನ್ನ ಸಪೋರ್ಟಿಂಗ್ ಅಂತೇಳಿ ಕೊಟ್ಟು ಅವ್ರಿಗೆ ಫ್ರೀ ಕಳಿಸ್ತಾ ಇದ್ದೀರಿ. ಆದ್ರೆ ಇನ್ನು 20% ಜನರಿಗೆ ಕೊಡ್ಬೇಕಂತ ತಿಳ್ಕೊಂಡು ನಾವು ಈ ಮೂಲಕ ನಿಮ್ಗೆ ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖ ಪದಾಧಿಕಾರಿಗಳಾದ BA ಪಾಟೀಲ್, ಡಾಕ್ಟರ್ ಸ್ವಾಮಿ ಕಮಲ ಮನೋಹರ್, ಧರ್ಮೇಂದ್ರ ಜವಳಿ, ಡಾಕ್ಟರ್ ಲಿಂಗರಾಜ್ ಅಂಗಡಿ, ಡಾಕ್ಟರ್ RK ಮಠದ್, ಡಾಕ್ಟರ್ ಸುನಂದಾ ಬೆನ್ನೂರ್, SM ಕೋಳೂರ್, PP ಗಾಯಕ್ವಾಡ್, DT ಪಾಟೀಲ್, MD ಪಾಟೀಲ್, ಇನ್ನೂ ಅನೇಕರು ಮತ್ತು ಹಿರಿಯ ನಾಗರಿಕರ ದೌರ್ಜನ್ಯ ತಡೆ ದಿನಾಚರಣೆ ಪ್ರಚಾರ ಜಾಗೃತಿ ಸಮಿತಿ ಸದಸ್ಯರುಗಳು ಉಪಸ್ಥಿತರಿದ್ದರು.